ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ವಾರದ ಭವಿಷ್ಯಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ 8/3/2026ರಿಂದ 14/3/2026ರವರೆಗಿನ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಚಂದ್ರ ತುಲಾ ರಾಶಿಯಿಂದ ಧನುರಾಶಿವರೆಗೂ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಸಂಚಾರದ ಕಾಲದಲ್ಲಿ ಚಂದ್ರ ತುಲಾ ರಾಶಿಯಿಂದ ಮಕರ ರಾಶಿವರೆಗೂ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಬರ್ತಕ್ಕಂಥ ಸ್ವಾತಿ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ, ಮೂಲ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರ ಈ ಒಂದು ವಾರವನ್ನು ಕೊನೆಗೊಳಿಸ್ತಾ ಇದ್ದಾರೆ. ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರ, ಅದೇ ಥರ ಗುರುವಿನ ನಕ್ಷತ್ರದಲ್ಲಿ, ಶನಿಯ ನಕ್ಷತ್ರದಲ್ಲಿ, ತದನಂತರ ಬುಧನ ನಕ್ಷತ್ರದಲ್ಲಿ, ಕೇತುವಿನ ನಕ್ಷತ್ರದಲ್ಲಿ ಮೂಲ ನಕ್ಷತ್ರ, ಹಾಗೆ ಶುಕ್ರನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ, ಕೊನೆಯಲ್ಲಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಕೊನೆಗೊಳಿಸ್ತಾ ಇದ್ದಾರೆ. ಇವಷ್ಟು ಗ್ರಹಗಳ ಒಂದು ಚಂದ್ರನ ಒಂದು ಹಾದು ಹೋಗೋದ್ರಿಂದ 12 ರಾಶಿಗಳ ಮೇಲೆ ವಾರದಲ್ಲಿ ಏನು ಭವಿಷ್ಯ ಕಾದಿರ್ತದೆ, ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ, ಹಣಕಾಸು ವಿಭಾಗ ಅಥವಾ ಬಿಸ್ನೆಸ್ ವಿಭಾಗವಾಗಿರ್ಬೋದು, ಮಕ್ಕಳ ವಿಚಾರಗಳಲ್ಲಾಗಿರ್ಬೋದು, ಮನೆ ಗಲಾಟೆಗಳು, ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನಾಗಿದೆ, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನಾಗ್ತಕ್ಕಂಥದ್ದು ಇರ್ತದೆ, ಕೋರ್ಟ್ ಕಚೇರಿ ವಿಚಾರ, ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಒಂದು ವಾರದ ಪಕ್ಷಿ ನೋಟವನ್ನು ನೋಡ್ತಕ್ಕಂಥದ್ದು ವಾರದ ಭವಿಷ್ಯ. ಖಂಡಿತ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಾವು ಕೂಡ ನಿಮಗೋಸ್ಕರ ಪ್ರತಿದಿನ 7:30ಯಿಂದ 8:30ವರೆಗೂ ಕಾಲ ನಿಮಗೆ ಪ್ರತಿ ಲೈವ್ ಬರ್ತಾ ಇದ್ದೇನೆ. ಆ ಲೈವ್ ಕಾರ್ಯಕ್ರಮದಲ್ಲಿ ನಾವು ಕೊಡ್ತಕ್ಕಂಥ ಎಲ್ಲ ವಿಚಾರಗಳು, ಪರಿಹಾರಗಳ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ಕೊಡ್ತಾ ಬರ್ತಾ ಇದ್ದೇನೆ. ಖಂಡಿತ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ನೀವು ಯಾರು ವಿಡಿಯೋಸ್ನ ನೋಡ್ತಿದ್ದೀರೋ, ಹಾಗೆ ಲೈವ್ ನೋಡ್ತಿದ್ದೀರೋ, ಇನ್ನಷ್ಟು ಕೂಡ ಹೆಚ್ಚಿನ ಜನಗಳು ಕೂಡ ಈ ಲೈವ್ ಕಾರ್ಯಕ್ರಮವನ್ನು ನೋಡಲಿ, ನಿಮ್ಮ ಸ್ನೇಹಿತರಿಗೆಲ್ಲ ಇದನ್ನು ಫಾರ್ವರ್ಡ್ ಮಾಡಿ. ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಿಗೋಸ್ಕರನೇ ಇರ್ತಕ್ಕಂಥ ಈ ಒಂದು ಲೈವ್ ಕೊಡ್ತಾ ಇರ್ತಕ್ಕಂಥ ಪರಿಹಾರ ಮಾರ್ಗ ಅಂತ ಅದರ ಅರ್ಥ. ಯಾವುದೇ ವಿಚಾರದಲ್ಲಿ ಏನು ಬರ್ತದೆ ಅವೆಲ್ಲ ವಿಚಾರಗಳನ್ನು ನಾನು ಕೊಡ್ತಾ ಇದ್ದೇನೆ. ಈ ಒಂದು ಇವತ್ತಿನ ಸಂಚಿಕೆ ವಾರದ ಭವಿಷ್ಯವಾಗಿರೋದ್ರಿಂದ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡ್ಕೊಳ್ಳೋಣ. ಸೂರ್ಯ ಮತ್ತು ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ, ಅದೇ ರೀತಿಯಾಗಿ ಬುಧ ಮತ್ತು ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಕೂಡ ಕುಂಭರಾಶಿಯಲ್ಲಿದ್ದಾರೆ. 4 ಗ್ರಹಗಳ ಸಂಯೋಗ ಕೂಡ ಅಲ್ಲೇ ಇದೆ. ಕುಜ, ರಾಹು, ಹಾಗೆ ಸೂರ್ಯ, ಬುಧ ಇವರು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ. ಶುಕ್ರ ಉಚ್ಚಸ್ಥಾನದಲ್ಲಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶನಿಯ ಜೊತೆ. ಕೇತು ಯಥಾಸ್ಥಿತವಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥದ್ದು. ಗುರು ವಕ್ರತ್ಯಾಗವನ್ನು ಕೊನೆಯ ಭಾಗದಲ್ಲಿ ಮಾಡ್ತಾ ಇದ್ದಾನೆ. ಈ ಒಂದು ವಾರದಲ್ಲಿ ವಕ್ರತ್ಯಾಗ ಅಂತ ಗುರು ವಕ್ರತ್ಯಾಗವನ್ನು ಮಾಡಿ ಸೀದಾ ಆಗಿ ತದನಂತರದಲ್ಲಿ ಶುಭವನ್ನು ಕೊಡಲಿಕ್ಕೆ ತಯಾರಿರ್ತಕ್ಕಂಥ ಗುರು ಕೂಡ. ಹಾಗಾಗಿ ದ್ವಾದಶ ರಾಶಿಗಳಿಗೆ ಹೆಚ್ಚಿನ ಫಲಗಳ ಒಂದು ಅಪೇಕ್ಷೆಯನ್ನು ಯಾರಿಗೆ ಇಟ್ಕೋಬೋದು ಅಂತಕ್ಕಂಥ ವಿಚಾರಗಳನ್ನು ಒಂದೊಂದಾಗಿ ಕೂಲಂಕುಷವಾಗಿ ನಾವು ನೋಡ್ತಾ ಬರೋಣ. ಮೊದಲು ಮೇಷ ರಾಶಿಯವರ ಫಲ ಹೇಗಿರುತ್ತೆ, ಮೇಷ ರಾಶಿಯವರಿಗೆ ಈ ವಾರದಲ್ಲಿ ಏನಾದರೂ ಶುಭ ಇರ್ತಕ್ಕಂಥದ್ದಿರುತ್ತೋ ಅಥವಾ ಹೆಚ್ಚಿನ ಖರ್ಚುಗಳ ಕೊಡ್ತಕ್ಕಂಥದ್ದಿರುತ್ತೋ. 4 ಗ್ರಹಗಳ ಸಮ್ಮಿಲನ, ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜ ಕೂತಿರ್ತಕ್ಕಂಥ ಸ್ಥಾನ ಕುಂಭರಾಶಿಯಲ್ಲಿ, ರಾಹು ಒಟ್ಟಿಗೆ ಕೂತಿದ್ದಾನೆ 11ರ ಸ್ಥಾನದ ಫಲ. ಅದೇ ರೀತಿಯಾಗಿ ಬುಧಾದಿತ್ಯ ಯೋಗದ ಫಲ 11ರ ಸ್ಥಾನದ ಫಲ. ಬಟ್ ಶುಕ್ರ ಕೂತಿರ್ತಕ್ಕಂಥ ಸ್ಥಾನ 12ರಲ್ಲಿದ್ದಾನೆ. ನೋಡಿ, ಒಂದು ವಿಚಾರ, ಧನಾಧಿಪತಿಯಾಗಿ ಸಪ್ತಮಾಧಿಪತಿ 12ರಲ್ಲಿ ಹೆಚ್ಚಿನ ವ್ಯಯಗಳು ಜಾಸ್ತಿ ಆಗ್ತಾ ಬರ್ತದೆ. ಸ್ವಲ್ಪ ಅದರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ತಗೋಬೇಕು. ಶುಕ್ರ ಉಚ್ಚನಾಗಿದ್ದಾನೆ, ನಿಮ್ಮ ಆಸೆ ಆಕಾಂಕ್ಷೆಗಳಿರ್ತದೆ, ಆದರೂ ಖರ್ಚುಗಳ ಬಗ್ಗೆ ಹಿಡಿತ ಸಾಧಿಸಲೇಬೇಕಾಗುತ್ತೆ. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ, ತೃತೀಯಾಧಿಪತಿಯಾಗಿ ಷಷ್ಠಾಧಿಪತಿ ಸಹಿತವಾಗಿ 11ರ ಸ್ಥಾನದಲ್ಲಿ ಲಾಭದಲ್ಲಿದ್ದಾನೆ. ವಕ್ರನಾದ ಸಹಿತವಾಗಿ ನಿಧಾನವಾದರೂ ಮಂದಗತಿ ಎಲ್ಲ ಥರದ ಲಾಭಗಳ ಅಪೇಕ್ಷೆಯನ್ನು ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಚಂದ್ರ ಸಹಿತವಾಗಿ ಈ ನಕ್ಷತ್ರಗಳಲ್ಲಿ ಹಾದು ಬೇಕಾದ್ರೆ ಗುರುವಿನ ನಕ್ಷತ್ರದಲ್ಲಿ ಹಾದು ಹೋಗಬೇಕಾದಂಥ ಸಂದರ್ಭದಲ್ಲಿ ಸ್ವಾತಿ, ವಿಶಾಖ ನಕ್ಷತ್ರ ಈ ಸಂದರ್ಭದಲ್ಲಿ ಹಾದು ಹೋಗ್ಬೇಕಾದ್ರೆ ಹೆಚ್ಚಿನದಾಗಿ ತಾವು ಶ್ರಮವನ್ನು, ಸಣ್ಣ ಪುಟ್ಟ ಶ್ರಮವನ್ನು, ಕಮಿಷನ್ ಆಧಾರಿತ ವ್ಯಕ್ತಿ ಕೆಲಸದಲ್ಲಿ ಇವೆಲ್ಲ ಕೂಡ ಸ್ವಲ್ಪ ಹೆಚ್ಚು ಶ್ರದ್ಧಾಭಕ್ತಿಗಳನ್ನು ಅಥವಾ ಹಾಗೆ ಸ್ವಲ್ಪ ಮಟ್ಟಿಗೆ ತಾವು ಶ್ರಮವನ್ನು ಹಾಕಿ ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಬೇಕಾಗುತ್ತೆ.
ಇಲ್ಲಿ ಒಂದು ವಿಚಾರ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಶನಿ ಮತ್ತು ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು 12ರ ಸ್ಥಾನ, ಲಾಭಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ, ದಶಮಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ, 2 7ರ ಅಧಿಪತ್ಯದಲ್ಲಿದ್ದಾನೆ. ಇಲ್ಲಿ ದಾಂಪತ್ಯ ಹಾಗೂ ನಿಮ್ಮ ವ್ಯಾವಹಾರಿಕವಾಗಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಷ ರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ತನ್ನ ಖರ್ಚುಗಳ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಉತ್ತಮ. ಪಂಚಮಾಧಿಪತಿ ಸಹಿತವಾಗಿ 11ರ ಸ್ಥಾನದಲ್ಲಿದ್ದಾನೆ. ರಾಹುಟ್ಟಿಗೆ 11ರ ಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರಬಹುದು ಬಿಟ್ಟರೆ, ಬಟ್ ಬೇರೆ ವಿಚಾರದಲ್ಲಿ ಕೂಡ ಅತ್ಯಂತ ಶುಭ ಇರತಕ್ಕಂಥ ಸಾಧ್ಯತೆ. ರಾಹು ಬುಧ ತೃತೀಯಾದಿ ಷಷ್ಠಾಧಿಪತಿ ಜೊತೆಯಲ್ಲಿದ್ದಾನೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಮಿಶ್ರ ಫಲಗಳನ್ನು ನಾವು ನೋಡಬೇಕಾಗ್ತದೆ. ಹೆಚ್ಚಿನ ಒಂದು ವಿಚಾರವನ್ನು ತಗೊಳ್ಳೋದಾದರೆ ಮೇಷರಾಶಿಯವರು ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. 2 ಮತ್ತು ಧನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಸ್ವಲ್ಪ ಮಟ್ಟಿಗೆ ಇರುವೆಗೂಡಿಗೆ ಸಕ್ಕರೆ ಆಗ್ತಾ ಬಂದತಕ್ಕಂಥ ಕೆಲಸವನ್ನು ಮಾಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು. ಚತುರ್ಥಾಧಿಪತಿ ಕೂಡ ಈ ಸಪ್ತಮ ಅಷ್ಟಮ ನವಮ ದಶಮದಲ್ಲಿ ಹಾದು ಹೋಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭದ ಕಾಲವಾಗ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟ, ಬಂಡವಾಳವಾಗ್ತಕ್ಕಂಥ ಸಮಯ, ಬಂಡವಾಳ ಹೂಡ್ತಕ್ಕಂಥ ಸಮಯ, ಹೆಚ್ಚಿನದಾಗಿ ಇನ್ವೆಸ್ಟ್ ಇದೇ ರೀತಿಯಾಗಿ ಹೋಗ್ತಕ್ಕಂಥದ್ದು ಇರ್ತದೆ. ಕೆಲಸದಲ್ಲಿ ಕೂಡ ಮೇಲುಗೈ ಸಾಧಿಸ್ತಕ್ಕಂಥ ಒಂದು ವಿಚಾರ ಇದೆ. ಮೇಷರಾಶಿ 6ರ ಅಧಿಪತಿ 11ರ ಸ್ಥಾನದಲ್ಲಿದ್ದಾನೆ. ಸಾಧ್ಯವಾದಷ್ಟು ಕೂಡ ಕೆಲಸದಲ್ಲಿ ಶ್ರಮ ಇರ್ತಕ್ಕಂಥ ಸಣ್ಣ ಪುಟ್ಟ ಸಂದರ್ಭಗಳನ್ನು ತೋರಿಸಿದ್ರು ಕೂಡ ಅತ್ಯಂತ ಟ್ರಮೆಂಡಸ್ ಆಗಿರ್ತಕ್ಕಂಥ ಅಬಂಡೆಂಟ್ ಆಗಿರ್ತಕ್ಕಂಥ ಬುದ್ಧಿಶಕ್ತಿಯಿಂದ ಎಲ್ಲವನ್ನ ಸಾಲ್ವ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ವಾರ ಮಿಶ್ರ ಫಲಗಳ ಊರಣ ಇರ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಶುಕ್ರ ಶಾಂತಿ ಮಾಡ್ತಕ್ಕಂಥದ್ದು ಮರಿಬೇಡಿ. ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ನೀವು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬನ್ನಿ, ಸ್ವಲ್ಪ ಶುಭತ್ವ ಆಗ್ತಕ್ಕಂಥದ್ದು ಇರ್ತದೆ. ವೃಷಭ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು, ವೃಷಭ ರಾಶಿಯವರಿಗೆ ನಾನು ನೋಡಿ ಬೇಕಾದಷ್ಟು ನಿಮಗೆ ನಿಮ್ಮ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ವೃಷಭ ರಾಶಿಯವರಿಗೆ ಶುಭದ ವಾರ, ತುಂಬ ಶುಭದ ವಾರ. ಗುರು ಕೂಡ ವಕ್ರತ್ಯಾಗವನ್ನು ಕೊನೆ ಮಾಡುತ್ತೆ. ಬಟ್ ಒಂದು ವೃಷಭ ರಾಶಿಯವರಿಗೆ ನಾನು ಪದೇ ಪದೇ ಹೇಳ್ತಕ್ಕಂಥದ್ದು, ನಿಮ್ಮ ಅರಿವನ್ನು ಸರಿಯಾಗಿ ಇಟ್ಕೊಳ್ಳಿ. ಅರಿವು ಬಹಳ ಮುಖ್ಯ. ಚೆನ್ನಾಗಿದೆ ದಶಮ ಸ್ಥಾನದಲ್ಲಿ ಚತುರ್ಥ ಗ್ರಹಗಳ ಸಂಯೋಗ. ಅದೇ ರೀತಿಯಾಗಿ ಶುಕ್ರ ಮತ್ತು ನಷ್ಟಾಧಿಪತಿ ಲಾಭದಲ್ಲಿ ಸಹಿತವಾಗಿದ್ದಾನೆ. ಲಾಭವನ್ನು ಕೊಡಲಿಕ್ಕೆ ಪಂಚಮಾಧಿಪತಿ ಲಾಭದಲ್ಲಿದ್ದಾನೆ. ಎಲ್ಲ ವಿಚಾರದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ವಾರ ಸಹಿತವಾಗಿದೆ. ಕೇವಲ ಒಂದು ನೆನ್ಪಿಟ್ಕೊಳ್ಳಿ, ಅಹಮನ್ನು ಕಡಿಮೆ ಮಾಡಿ. ಎಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾಗ್ತಿದೆ ಅಂದರೆ ಮಿಕ್ಸ್ ಆಫ್ ಎಲ್ಲ ಗ್ರಹಗಳಿರೋದ್ರಿಂದ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ನಿಮ್ಮ ಹೆಸರು ಕೀರ್ತಿ, ಯಾರಾದರೂ ಏನಾದರೂ ಅಂದರೆ ಮತ್ತೊಂದು ಈ ವಿಚಾರದಲ್ಲಿ ಅಯ್ಯೋ ನನ್ನ ನಿಂದನೆ ಮಾಡಿದ್ರಲ್ಲ ಅಂತಕ್ಕಂಥ ಎಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿದೆ. ಸ್ಟ್ರೈಟ್ ಗೋ, ಒಂದು ಫಾರ್ವರ್ಡ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಕೂಡ ಒಂದು ವೇಯಲ್ಲಿ ಸಾಗಿ. ನಿಮಗೆ ಜಾತಕದ ಪ್ರಕಾರ ವೃಷಭ ರಾಶಿಯವ್ರಿಗೆ ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥ ವಾರ. ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ವೃಷಭ ರಾಶಿಯವ್ರಿಗೆ ಖಂಡಿತ ಚೆನ್ನಾಗಿರುತ್ತೆ. ಧನಾಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿದ್ದಾನೆ. ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ, ಮಕ್ಕಳಿಂದ ಅಭಿವೃದ್ಧಿ ಇವೆಲ್ಲ ನಾವು ನೋಡ್ಬೋದು. ಬಟ್ ವಕ್ರರಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿ ಆಗ್ಬೋದು. ಆದರೂ ಕೂಡ ಶುಭತ್ವ ಜಾಸ್ತಿ ಇದೆ. ಗುರು ವಕ್ರತ್ಯಾಗ, ಗುರುವಿನ ಬಲ ಸಿಗ್ತದೀಗ. ಲಾಭ ವಹಿವಾಟುಗಳು ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಇವೆಲ್ಲ ವಿಶೇಷವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸ್ತಾ ಇದೆ. ಖಂಡಿತ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಏಕೈಕವಾಗಿರ್ತಕ್ಕಂಥ ದುರ್ಗಾರಾಧನೆಯನ್ನು ಮಾಡಿದ್ರೆ ಲಾಭಾಧಿಪತಿ ನೋಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂಥ 11ರ ಸ್ಥಾನದಲ್ಲಿ ದುರ್ಗಾ ದೇವತೆ ಆರಾಧನೆ, ಲಕ್ಷ್ಮೀ ದೇವಸ್ಥಾನಕ್ಕೆ ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿರೋದ್ರಿಂದ ದಾಂಪತ್ಯದ ವಿರಸಗಳು ಜಾಸ್ತಿ ಆಗೋದ್ರಿಂದ ಸರಳವಾಗಿರ್ತಕ್ಕಂಥ ವಿಧಾನ, ಪ್ರತಿ ದಿವಸ ನೀವೇನ ಶನಿವಾರಗಳಂದು ಆಂಜನೇಯ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಕೆಂಪು ಕಲ್ಸಕ್ಕರೆಯನ್ನು ಅಲ್ಲಿ ಪೂಜೆ ಆದ ನಂತರ ಹಂಚ್ತಕ್ಕಂಥ ಕೆಲಸ ಖಂಡಿತವಾಗಿ ಶುಭದ ವಾರದಲ್ಲಿ ವೃಷಭ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಮಿಥುನ ರಾಶಿಯವ್ರಿಗೆ ಹೋಗೋಣ. ಮಿಥುನ ರಾಶಿ ನೋಡಿ, ಲಗ್ನದಲ್ಲಿ ಗುರು ಇದ್ದಾನೆ. ಮತ್ತು ನಾನು ಆಗಾಗಲೇ ತುಂಬ ಸರಿ ಹೇಳಿದ್ದೇನೆ, ಮಿಥುನ ರಾಶಿಯವರಿಗೆ ಅನೇಕ ಬದಲಾವಣೆಗಳನ್ನು, ತುಂಬ ಜನಗಳು ಒತ್ತಡದಿಂದ ಕೆಲವರ ಸಜೆಷನ್ ತಗೊಳ್ಳೋದ್ರಿಂದ ಇದು ನಿಮಗೆ ಕನ್ಫ್ಯೂಸ್ ಆಗ್ತದೆ. ಹಾಗೆ ನಿಮ್ಮ ಭದ್ರ ನೆಲೆಯಲ್ಲಿ ನೀಡೋಕ್ಕೆ ಕಷ್ಟ ಆಗ್ತದೆ. ನಿಮ್ಮ ಆಲೋಚನೆಗಳು ಶುದ್ಧತೆಯಾಗಿದ್ದು ತಾವು ಸ್ವತಃ ತಗೊಳ್ತಕ್ಕಂಥ ನಿರ್ಧಾರಗಳು ಭಾಳಷ್ಟು ಶುಭವನ್ನು ಕೊಡುತ್ತೆ. ಬಟ್ ಮಿಥುನ ರಾಶಿ
ಈ ವಾರದ ಫಲಾಫಲಗಳನ್ನು ನೋಡಿದಾಗ ದಶಮ ಸ್ಥಾನದಲ್ಲಿ ನಷ್ಟಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಹಿತವಾಗಿದ್ದಾನೆ. ಜೊತೆಗೆ ಇಲ್ಲಿ ಪಂಚಮಾಧಿಪತಿ ಸಹಿತವಾಗಿ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ನಿಮಗೆ ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವ್ರಿಗೆ ಆದಷ್ಟು ಕೂಡ ಈ ಆಸಿಲೇಷನ್ ಮೈಂಡನ್ನು ತಪ್ಪಿಸ್ಬೇಕು. ಆಸೋಲೇಷನ್ಸ್ ಅಂದರೆ ಏನು, ಈ ಕಡೆ ಒಂದು ನಿರ್ಧಾರ, ಈ ಕಡೆ ಒಂದು ನಿರ್ಧಾರ, ಏನು ಕೆಲಸ ಮಾಡೋಣ, ಹೇಗೆ ಮಾಡೋಣ, ಈ ಥರದ ಮನಸ್ಥಿತಿಯನ್ನು ನಿಂತ್ಕೊಂಡು ಬಿಟ್ಟು ಯಾರು ಏಕಪಕ್ಷೀಯವಾಗಿ ತಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದೇ ಗುರಿಯನ್ನು ಇಟ್ಕೊಂಡು ಈ ಕೆಲಸಗಳನ್ನು ಮಾಡ್ತಾ ಬಂದರೆ ಮಿಥುನ ರಾಶಿಯವರಿಗೆ ಅದ್ಭುತವಾಗ್ತದೆ. ಸ್ವಲ್ಪ ಪ್ರಯಾಣಗಳು ಅಥವಾ ಆಯಾಸಗಳಿರ್ತಕ್ಕಂಥ ಸಂದರ್ಭಗಳನ್ನು ಮಿಥುನ ರಾಶಿಯವರಿಗೆ ತೋರಿಸ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಶುಭತ್ವ ಇರ್ತಕ್ಕಂಥ ವಾರ, ಖಂಡಿತ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಆದಷ್ಟು ಕೂಡ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡು ಉತ್ತಮ ಸಜೆಷನ್ ತಗೊಳ್ತಾ ಬಂದರೆ ಮಿಥುನ ರಾಶಿಯವರಿಗೆ ಶುಭತ್ವ ಜಾಸ್ತಿ ಇದೆ. ನೋಡಿ, ತೃತೀಯ ಸ್ಥಾನದಲ್ಲಿ ಕೂತಿರತಕ್ಕಂಥದ್ದು ಕೇತು ಒಂದು ನೋಡಿ, ಅದಕ್ಕೋಸ್ಕರ ಏನು ನಿಮ್ಮ ಸಿಬ್ಲಿಂಗ್ಸು ಮತ್ತೊಂದು ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಮನಸ್ತಾಪಗಳನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಬಿಡಬೇಕು. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ದಶಮದಲ್ಲಿ ಶುಕ್ರ ಉಚ್ಚನಾಗಿದ್ದಾನೆ. ಅಧಿಕಾರ ಹಾಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು, ಈ ಮೈಗ್ರೇನ್ಸ್ ಇರ್ತಕ್ಕಂಥ ವ್ಯಕ್ತಿಗಳು, ಇವೆಲ್ಲರೂ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಅತಿಯಾದಂಥ ಆಲೋಚನೆಗಳನ್ನು ತಪ್ಪಿಸ್ತಕ್ಕಂಥದ್ದು ಅತಿ ಅವಶ್ಯಕ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು. ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಆಲೋಚನೆಗಳನ್ನು ಬಿಡಿ. ಬುಧನೊಟ್ಟಿಗೆ ರಾಹು ಇದ್ದಾನೆ. ಇಲ್ಲ ಸಲ್ಲದ ಆಲೋಚನೆಗಳು ಅಷ್ಟು ಉತ್ತಮದ ಇರೋದಿಲ್ಲ. ಕಾನ್ಸ್ಟೆಂಟ್ ಮೈಂಡ್ ಬಹಳ ಮುಖ್ಯ ಆಗ್ತದೆ. ವ್ಯಾಪಾರಸ್ಥರಿಗೂ ಕೂಡ ಸ್ವಲ್ಪ ಶುಭತ್ವ ಇರ್ತಕ್ಕಂಥ ದಿನಮಾನಗಳು. ಬೆಳಗಿ ಒಂದು ಬದಲಾವಣೆಯನ್ನು ಸದ್ಯದಲ್ಲೇ ನೀವು ನೋಡ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು. ಖಂಡಿತ ಬದಲಾವಣೆ ಶುಭತ್ವ ಇರತಕ್ಕಂಥ ಎಲ್ಲ ಸನ್ನಿವೇಶಗಳನ್ನು ನೀವಾಗಿ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹಾಗೆ ಕಟಕ ರಾಶಿಯವ್ರಿಗೆ ಒಂದು ಸರಿ ಸರಿ ಇರ್ತದೆ, ಒಂದು ಸರಿ ಸರಿ ಇರಲ್ಲ. ಏನು ಗುರುಗಳೇ ಇದು ನಮ್ಮ ಸಮಾಚಾರ? ನೋಡಿ, ಕಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಹೆಚ್ಚು ಗ್ರಹಗಳ ಸಂಯೋಗವಿದೆ. ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಕೊನೆಯ ಭಾಗದಲ್ಲಿ. ಶನಿ ಮತ್ತು ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿದ್ದಾನೆ. ಈ ಸಪ್ತಮ ಅಧಿಪತಿಯಾಗಿರ್ತಕ್ಕಂಥದ್ದು ಭಾಗ್ಯಸ್ಥಾನ, ಅಷ್ಟಮಾಧಿಪತಿಯಾಗಿರ್ತಕ್ಕಂಥದ್ದು ಭಾಗ್ಯಸ್ಥಾನ. ಚಂದ್ರ ಒಂದು ಸ್ಥಿತಗತಿಗಳನ್ನು ನೋಡಿದ್ರೆ ಚಂದ್ರ ಕೂಡ ತೃತೀಯ, ಚತುರ್ಥ, ಪಂಚಮ, ಷಷ್ಠ ಭಾವದಲ್ಲಿ ಹಾದು ಹೋಗ್ತದೆ. ಇಲ್ಲಿ ಕಟಕ ರಾಶಿಯವರಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು. ಹಣಕಾಸು ವಹಿವಾಟುಗಳು ಸ್ಟ್ರಕ್ ಆಗ್ತದೆ, ಸರಿಯಾಗ್ತದೆ. ಇವು ಒಂದೊಂದು ರೀತಿಯಾಗಿ ನೋಡಿದ್ರೆ ಕಟಕ ರಾಶಿಯವರಿಗೆ ಏನಾದರೂ ಒಂದು ಬಂದು ತಗಲಾಕೊಳ್ಳೋದಲ್ಲೇ ಇರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ತೃತೀಯಾಧಿಪತಿ ಅಷ್ಟಮ ಸ್ಥಾನ, ಅಲ್ಲ ನೋಡಿ, ಅಣ್ಣ ತಮ್ಮಂದರ ವಿಚಾರಗಳಲ್ಲಿ, ಬಂಧು ಬಾಂಧವರ ವಿಚಾರದಲ್ಲಿ ಮನಸ್ತಾಪಗಳು. ನಾನು ಪ್ರತಿ ಸತಿ ಹೇಳ್ತಲೇ ಇರ್ತೀನಿ, ಸ್ವಲ್ಪ ಜಾಗರೂಕತೆಯಿಂದ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಲಗ್ನಕ್ಕೆ ಗುರು ಬರುತ್ತೆ, ಬಲಿಷ್ಠರಾಗ್ತೀರಿ. ಸ್ವಲ್ಪ ಸಮಾಧಾನದಿಂದ ವರ್ತನೆಯನ್ನು ಮಾಡಿದ್ರೆ ಭಾಳ ನಿಮಗೆ ಫಲಗಳು ಶುಭವಾಗ್ತಾ ಬರುತ್ತೆ. ದುಡುಕಿನ ನಿರ್ಧಾರಗಳನ್ನು ತಪ್ಪಿಸ್ಬೇಕು. ನಾನು ಕಟಕ ರಾಶಿಯವರಿಗೆ ಪ್ರತಿ ವಾರ ಹೇಳ್ತಾ ಇರ್ತೇನೆ, ಈ ದುಡುಕಿನ ನಿರ್ಧಾರಗಳು ಅಷ್ಟು ಉತ್ತಮತೆಯನ್ನು ತಂದುಕೊಡೋದಿಲ್ಲ. ಹಾಗಾಗಿ ಕಟಕ ರಾಶಿಯವರಿಗೆ ನೋಡಿ, ಸ್ವಲ್ಪ ವಾಹನಾದಿಗಳಾಗಿರ್ಬೋದು, ಅದ್ರ ಜೊತೆಗೆ ಯಾವುದಾದ್ರೂ ನಿಮ್ಮ ಎದುರಾಳಿಗಳಾಗಿರ್ಬೋದು, ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕಾಗತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಚಾರಗಳಲ್ಲಿ ಕಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗರೂಕತೆ, ಸಮಾಧಾನ, ಎಲ್ಲ ಪರಿಹಾರಕ್ಕಿಂತ ಕಟಕ ರಾಶಿಯವ್ರಿಗೆ ಅತ್ಯಂತ ಶುಭ ಅಂದರೆ ಸಮಾಧಾನವೇ ಪ್ರಧಾನ ಇರತಕ್ಕಂಥದ್ದು. ಸಾಧ್ಯವಾದಷ್ಟು ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋಗಿ. ಕಟಕ ರಾಶಿಯವ್ರಿಗೆ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ. ಹೆಚ್ಚಿನದಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಶಿವನ ಆರಾಧನೆ ಅಥವಾ ಮೆಡಿಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ಮೆಡಿಟೇಷನ್ ಮಾಡಿ. ಸಾಧ್ಯವಾದಷ್ಟು ಕೂಡ ಶಿವನ ಮಂತ್ರಗಳಿಗೆ ಹೆಚ್ಚು ಹೇಳ್ತಾ ಬಂದಾಗ ಅಷ್ಟು ಶುಭವಾಗ್ತಕ್ಕಂಥದ್ದು ಇರ್ತದೆ. ಸಿಂಹ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಸಿಂಹರಾಶಿಯವರಿಗೆ ಫಲಗಳನ್ನು ನಿರ್ಣಯ ಮಾಡೋದಾದರೆ ಸಪ್ತಮಾತ್ ಗ್ರಹಗಳಲ್ಲಿ ಜಾಸ್ತಿ ಇದೆ. ಕುಜ, ರಾಹು ಇದ್ದಾರೆ, ಸೂರ್ಯ ಬುಧರಿದ್ದಾರೆ, ಹಾಗೆ ಅಷ್ಟಮದಲ್ಲಿ ಶುಕ್ರ ಶನಿಯರಿದ್ದಾರೆ. ಕೇತು ಲಗ್ನದಲ್ಲಿ ಸಿಂಹರಾಶಿಯವರಿಗೆ ಗುರು ವಕ್ರತ್ಯಾಗ ಕೊನೆಯ ಭಾಗದಲ್ಲಿ ಮಾಡುತ್ತೆ. ಈ ವಾರದಲ್ಲಿ ಸಪ್ತಮದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾರೆ.
ಕೇಂದ್ರ ಸ್ಥಾನದಲ್ಲಿ ಗ್ರಹಗಳು ಮನೋಕಾಮನೆಗಳನ್ನು ಈಡೇರಿಸ್ಕೋಬೇಕು ತಾವು ಆ ಬಯಕೆಯಲ್ಲಿರ್ತಕ್ಕಂಥದ್ದು. ದಶಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ, ತೃತೀಯಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಮಾತುಗಳ ಮೇಲೆ ಹೆಚ್ಚಿನ ಇದನ್ನು ಇಟ್ಕೋಬೇಕಾಗುತ್ತೆ. ಗಡ್ಸನ್ನು ಅಂದರೆ ನಾನು ಏನು ಮಾತಾಡ್ತಿದ್ದೀನಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಸಹೋದರರ ನಡುವಿನ ಆಸ್ತಿಯ ವಿಚಾರ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕ್ಲಾಶಸ್ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಿಂಹರಾಶಿಯವರು ಸರಿಯಾಗಿ ನೋಡ್ಕೊಳ್ಳಿ. ಧನಾಧಿಪತಿ ಆಗಿರ್ತಕ್ಕಂಥ ಸಪ್ತಮ ಸ್ಥಾನ, ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಗೆಲುವು ಸಾಧ್ಯತೆ ಇರ್ತದೆ. ಇನ್ನು ಚತುರ್ಥ ಅಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನ, ಹಾಗೆ ನವಮಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನ. ಸ್ವಲ್ಪ ಮಟ್ಟಿಗೆ ನಿಮ್ಮ ವ್ಯಾಪಾರದಲ್ಲಿ, ಭೂಮಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಕೂಡ ಇರ್ತದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ಳುತ್ತೆ. ಕುಜನೊಟ್ಟಿಗೆ ರಾಹು ಇದ್ದಾನೆ, ಸಪ್ತಮಾತ್ ರಾಹು. ಕೆಲವೊಂದು ನೀವು ಏನಾಗುತ್ತೆ ಅಂದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಪ್ತಮದಲ್ಲಿ ರಾಹು ಕುಜರಿದ್ದಾಗ ಎದುರಾಳಿಗಳು ಇಲ್ಲ ಸಲ್ಲದ ಅಪವಾದಗಳನ್ನು ಅಥವಾ ಏನಾದರೂ ನಿಮ್ಮ ಮೇಲೆ ಊಹಾಪೋಹಗಳನ್ನು ಹುಟ್ಟಿಸ್ತಕ್ಕಂಥ ಕೆಲಸಗಳಾಗ್ತಕ್ಕಂಥದ್ದು ಇರ್ತದೆ. ಜೊತೆಗೆ ಏನಾಗ್ತದೆ ಅಂತಕ್ಕಂಥ ವಿಚಾರದಲ್ಲಿ ನಿಮಗೆ ಅಪಪ್ರಚಾರಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಕೂಡ ಇರುತ್ತೆ. ಎದುರಾಳಿಯ ಬಗ್ಗೆ ಯಾವುದೇ ವೈರತ್ವವನ್ನು ಕಟ್ಕೊಳ್ದಲೇ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ಷಷ್ಠಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅನ್ನೆಸಸರಿಯಾಗಿ ಅನ್ನೋನ್ ಆಗಿ ಯಾರ್ದೋ ಏನೋ ವಿಚಾರಗಳನ್ನು ಮಾಡಿ ನಿಮ್ಮ ತಲೆಗೆ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಮೇಷರಾಶಿಯವರು ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಕೂಡ ಇದೆ. ಬಿಸ್ನೆಸ್ದಾರಿಗೆ ಸ್ವಲ್ಪ ಉತ್ತಮತೆ ಇರತಕ್ಕಂಥದ್ದು ವಾರ ಕೂಡ ಆಗುತ್ತೆ. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೀವು ಕೂಡ ಶಿವನ ಆರಾಧನೆ ಹಾಗೆ ದುರ್ಗಾರಾಧನೆ ಅತಿ ಅವಶ್ಯಕ, ಭಾಳಷ್ಟು ಮುಖ್ಯವಾಗಿ ನೋಡಿ. ಮೆಲಗಿ ಶುಕ್ರ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಇದ್ದಕ್ಕಿದ್ದಾಗೆ ನಿಮಗೆ ಧನಾಗಮವನ್ನು ಕೊಡೋದು, ಅದ್ರ ಜೊತೆಗೆ ಸಪ್ತಮ ಅಧಿಪತಿ ಜೊತೆಯಲ್ಲಿರ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದ್ದಕ್ಕಿದ್ದಾಗೆ ಧನಾಗಮ, ಸಂಗಾತಿಯಿಂದ ಧನಾಗಮ ಸಾಧ್ಯತೆಗಳು ಬರ್ತದೆ. ಸಾಧ್ಯವಾದಷ್ಟು ಸಿಂಹರಾಶಿಯವರು ಸುಮ್ಮನೆ ಅನ್ನೆಸಸರಿಯಾಗಿ ಯಾವುದೋ ವಿಚಾರಕ್ಕೆ ತಗಲಾಕೊಳ್ಳೋದು ಬೇಡ. ಕಾನ್ಸಂಟ್ರೇಷನ್ಸ್ ಇರಲಿ. ಗಣಪತಿಯ ಮಂತ್ರಗಳನ್ನು ಹೆಚ್ಚು ಪಠಣೆಯನ್ನು ಮಾಡಿ ಆಗಿಂದಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಾ ಬನ್ನಿ, ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ. ಕನ್ಯಾ ರಾಶಿಯವರ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರ್ತದೆ ಈ ವಾರದಲ್ಲಿ. ಕೂಟದಲ್ಲಿ ಷಷ್ಠ ಸ್ಥಾನದಲ್ಲಿ ಚತುರ್ಥ ಗ್ರಹಗಳು ಕುಜನೊಟ್ಟಿಗೆ ಬುಧ, ಕುಜನೊಟ್ಟಿಗೆ ರಾಹು, ಜೊತೆಗೆ ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ. 6ರ ಸ್ಥಾನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಶುಕ್ರ ಸಪ್ತಮದಲ್ಲಿದ್ದಾನೆ, ಉಚ್ಚನಾಗಿದ್ದಾನೆ. 2ರ ಅಧಿಪತಿ 9ರ ಅಧಿಪತಿ. ವ್ಯಾಪಾರ ವಹಿವಾಟುಗಳು ಕುಟುಂಬಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು, ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು, ಹೆಚ್ಚಿನ ಕಾಳಜಿ, ಹಣಕಾಸಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಬರ್ತದೆ. ಅನ್ನೋನಾಗಿ ನೀವು ಯಾರೇ ಶತ್ರುಗಳು ಬಂದರೂ ಕೂಡ ಹೇಗೆ ಫೇಸ್ ಮಾಡಬೇಕು ಅಂತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಅಡಕವಾಗಿರ್ತಕ್ಕಂಥದ್ದಿದೆ. ಎಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ ಅನ್ನೆಸಸರಿಯಾಗಿ ಯಾರೊಟ್ಟಿಗೂ ಶತ್ರುತ್ವವನ್ನು ಕಟ್ಕೋಬೇಡಿ, ಬಟ್ ಶತ್ರುತ್ವ ನಿವಾರಣೆಯನ್ನು ಮಾಡೋದಕ್ಕೆ ನಿಮಗೆ ಶಕ್ತಿ ಇದೆ. ಅನ್ನೆಸಸರಿಯಾಗಿ ಯಾರ ಮೇಲೆ ಶತ್ರುತ್ವವನ್ನು ಕಟ್ಕೊಳ್ಳೋದು ಬೇಡ. ಸಾಧ್ಯವಾದಷ್ಟು ನಿಮ್ಮ ಕೆಲಸದಲ್ಲಿ ತಲ್ಲೀನತೆ ಶುಭತ್ವವನ್ನು ಕೊಡುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿರುತ್ತೆ. ಅದನ್ನು ಹೊರತುಪಡಿಸಿ ನೋಡಿದಾಗ ಕನ್ಯಾ ರಾಶಿಯವರಿಗೆ ಶುಭತ್ವ ಪ್ರಮಾಣಗಳು, ಕೆಲಸದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು, ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಬರ್ತಕ್ಕಂಥದ್ದು ಕೂಡ ಈ ಒಂದು ವಾರದಲ್ಲಿ ನಿಮಗೆ ಕನ್ಯಾ ರಾಶಿಯವರಿಗೆ ಕಾಣಿಸ್ತಕ್ಕಂಥದ್ದು ಇದೆ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಲಭ್ಯವಾಗ್ತಕ್ಕಂಥದ್ದು ಸತ್ಯ. ಖಂಡಿತ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಕೂಡ ಈ ಮಹಿಳೆಯರಿಗೆ, ಅದಕ್ಕೆ ಕನ್ಯಾಮಣಿಗಳು ಅಂದರೆ 9 ವರ್ಷದ ಒಳಗಿನ ಮಕ್ಕಳಿಗೆ ಸಾಧ್ಯವಾದಷ್ಟು ಬಾಳೆಹಣ್ಣನ್ನು ಆಗಿದ್ದಾಗೆ ಪ್ರಧಾನವಾಗಿ ಕೊಡಿ. ಇದರಿಂದ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿ ಕಡಿಮೆ ಆಗುತ್ತೆ. ಆರೋಗ್ಯದಲ್ಲಿ ಏನಾದರೂ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದು, ಶತ್ರು ಭಯ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ. ಖಂಡಿತ ಶುಭವಾಗ್ತದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಹಿತವಾಗಿ ನೀವು ಆದಷ್ಟು ಕೂಡ ಗಣಪತಿಯ ದೇವಸ್ಥಾನವನ್ನು ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥದ್ದು, ಅಲ್ಲಿ ಗರ್ಕೆ ಆರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಯೇ ನಮಃ, ಸ್ವಲ್ಪ ಶುಭತ್ವಾಗಬಹುದು. ಅದೇ ರೀತಿಯಾಗಿ ತುಲಾರಾಶಿಯವರ ಈ ವಾರದ ಫಲಾಫಲ ನೋಡಿ. ತುಲಾರಾಶಿಯವರಿಗೆ ಪಂಚಮಾತ್ ಗ್ರಹಗಳು ಜಾಸ್ತಿ ಇದ್ದಾವೆ, ಕನ್ಫ್ಯೂಸಿಂಗ್ ನೇಚರ್ ಜಾಸ್ತಿ ಇದೆ. ಹಾಗೆ ನೋಡಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಶುಕ್ರ ಉಚ್ಚಸ್ಥಾನದಲ್ಲಿದ್ದಾನೆ. ನಾನು ಪ್ರತಿ ಸತಿ ಹೇಳ್ತಾ ಇದ್ದೇನೆ, ಸಾಧ್ಯವಾದಷ್ಟು ಒಂದು ಕಡೆ ನೀವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ತುಲಾರಾಶಿ ಫ್ಲಕ್ಚುಯೇಟಿಂಗ್ ಮಾಡಿದ್ರೆ ಈ ಯಾವುದೋ ಬಿಸ್ನೆಸ್ ಮಾಡೋಣ ಅಥವಾ ಮತ್ತೊಂದು ತಾಣನೋ, ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತಕ್ಕಂಥ ವಿಚಾರಗಳನ್ನು ಬಿಡಿ.
6ರ ಸ್ಥಾನ ಶುಕ್ರ, ನೀವು ಕೆಲಸದಲ್ಲಿ ತಲ್ಲೀನವಾಗಿದ್ದರೆ ಸ್ವಲ್ಪ ಶುಭತ್ವ ಇರುತ್ತೆ. ನಿಮಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚುವರಿ ಕೆಲಸಗಳು ಕೂಡ ತಗೊಳ್ಳೋದಿಲ್ಲ ತಾವು. ಅದು ನಿಮ್ಮನ್ನು ಸ್ವಲ್ಪ ಹಿನ್ನಡೆಯನ್ನಾಗಿ ತಗೊಳುತ್ತೆ. ಸಾಧ್ಯವಾದಷ್ಟು ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಕೆಲಸಗಳಲ್ಲಿ ಮಾತ್ರ ಪ್ರಿಯಾರಿಟಿ ಜಾಸ್ತಿ ಆಗ್ತಕ್ಕಂಥದ್ದಿದೆ. ಯಾರು ತುಲಾರಾಶಿಯಲ್ಲಿದ್ದಾರೋ ನೋಡಿ, ಈ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ. ನಿಮಗೆ ನಾನು ಪ್ರತಿ ಸತಿ ಹೇಳ್ತಿರ್ತೀನಿ, ಸಾಧ್ಯವಾದಷ್ಟು ಮೆಂಟಲ್ ಅಂದರೆ ನೀವು ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮಾತ್ರ ಯಶಸ್ಸನ್ನು ಕೊಡುತ್ತೆ. ಅದರ್ವೈಸ್ ಕಷ್ಟ ಆಗ್ತದೆ. ನಿಮಗೆ ಮೋಸ ಹೋಗ್ತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ. ಅಡಿಕ್ಷನನ್ನು ಕಡಿಮೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾರು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಅನ್ನೆಸೆಸರಿಯಾಗಿ ನೋಡಿ, ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳಿ ತಾವು ಕುಡಿತ ಮತ್ತೊಂದು ಈ ಚಟಕ್ಕೆ ದಾಸ್ಯರಾಗ್ತಕ್ಕಂಥದ್ದು ಜಾಸ್ತಿ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ವಾರ. ಬುದ್ಧಿಶಕ್ತಿಯಲ್ಲೂ ಕೂಡ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರತಕ್ಕಂಥ ಸಾಧ್ಯತೆಗಳಿರುತ್ತೆ. ತುಲಾರಾಶಿಯವರು ಸಾಧ್ಯವಾದಷ್ಟು ಕೂಡ ಉತ್ತಮ ಕೆಲಸಗಳಿಗೆ ಮಾತ್ರ ಪ್ರೇರಣೆಯನ್ನು ಕೊಡಿ. ಖಂಡಿತ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳಿಗೆ ತಗಲಾಕೊಳ್ತಕ್ಕಂಥದ್ದು ಇರುತ್ತೆ. ಅಫ್ಕೋರ್ಸ್ ತುಲಾರಾಶಿಯವ್ರಿಗೆ ಈ ಕೊನೆಯ ವಾರದ ಮಧ್ಯ ಅಂದರೆ ಕೊನೆಯ ಭಾಗದಿಂದ ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ಗುರುವಿನ ದೃಷ್ಟಿ ಬಿದ್ದಾಗ ಜ್ಞಾನೋದಯದ ಕಾಲವಾಗಿ ಸ್ವಲ್ಪ ಸುಧಾರಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ. ಖಂಡಿತ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶುಭವಾಗಲಿ, ಹಾಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ಕೃಷ್ಟ ಫಲಗಳನ್ನು ಕೊಡಲಿ ಅಂತ ಹೇಳಿ ಗುರುವಿನ ಅನುಗ್ರಹ, ಗುರುವಿನ ಮಂತ್ರಗಳನ್ನು ಹೆಚ್ಚು ಪಠನೆಯನ್ನು ಮಾಡಿ ಸ್ವಲ್ಪ ಶುಭತ್ವಾಗುತ್ತೆ. ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು? ರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಚತುರ್ಥ ಭಾವ ಮನೆಯ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಬರ್ತದೆ. ಈಗ ಏನು ನೀವು ಫಾರ್ಮಿಂಗ್ ಫೀಲ್ಡ್ ಏನೋ ಅಟ್ಲೀಸ್ಟ್ ಆ ಒಂದು ಕ್ಷೇತ್ರದಲ್ಲಿದ್ದೀರಾ, ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿಬಿಡ್ತದೆ. ಮನೆಯ ವಿಚಾರದಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ. ಆಸ್ತಿ ಖರೀದಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಗಳಲ್ಲಿ ಕೂಡ ನಿಮಗೆ ಶುಭತ್ವ ಇರ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ತೀವಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥದ್ಗೆ ನೋಡಿ, 12ರ ಅಧಿಪತಿ ಸಪ್ತಮಾಧಿಪತಿ ಪಂಚಮದಲ್ಲಿ ಉಚ್ಚನಾಗಿದ್ದಾನೆ. ಪ್ರೀತಿ ವಿಚಾರದಲ್ಲಿ, ಸಂಗಾತಿಗಳ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು, ಗಟ್ಟಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲವೊಂದು ವಿಚಾರಗಳನ್ನು ಅನುಮಾನ ದೃಷ್ಟಿಯಿಂದ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅದನ್ನು ತಪ್ಪಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ವೃಶ್ಚಿಕ ರಾಶಿ ಯಾರಿದ್ದೀರೋ ಸಾಧ್ಯವಷ್ಟು ಸಂಗಾತಿಯ ಮೇಲೆ ಕೆಲವೊಂದು ಅನುಮಾನಗಳನ್ನು ಇಟ್ಕೊಂಡಿದ್ದಾರೆ, ಅದನ್ನು ದೂರ ತಳ್ಳಿಲ್ಲ ಅಂದರೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಜ್ಞಾನದಲ್ಲಿ ಮಂದತೆ ಜಾಸ್ತಿ ಆಗುತ್ತೆ. ಏನೋ ಒಂದು ರೀತಿಯಾಗಿ ಆಲೋಚನೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ನೋಡಿ, ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾನೆ. ಗುರುವಿನ ನಾಮಸ್ಮರಣೆ ಅತಿ ಅವಶ್ಯಕ ನಿಮ್ಮ ಜ್ಞಾನ ವೃದ್ಧಿಗೋಸ್ಕರ. ಇಲ್ಲಾಂದರೆ ಸ್ವಲ್ಪ ಅದು ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳನ್ನು ವೃಶ್ಚಿಕ ರಾಶಿಯವರಿಗೆ ನಾವು ನೋಡ್ತಾ ಇದ್ದೇವೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರಿಗೆ ನೋಡಿ, ಮೊದಲಾದ ಚಂದ್ರ 12ರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು, ಲಗ್ನಕ್ಕೆ ಬರುತ್ತೆ, ನೀಚನಾಗ್ತಾನೆ. ಧನಸ್ಥಾನ ಮತ್ತು ತೃತೀಯ ಭಾವದಲ್ಲಿ ಹಾದು ಹೋಗ್ತಕ್ಕಂಥದ್ದು. ಇಲ್ಲಿ ಗುರುವಿನ ನಾಮಸ್ಮರಣೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ವಿಚಾರ. ವಾಹನಾದಿಗಳಿಂದ ಆಗಿರಬಹುದು, ಸಣ್ಣ ಪುಟ್ಟ ಪೆಟ್ಟುಗಳಾಗಿರ್ಬೋದು, ಆಗಿದ್ದಾಗೆ ಸಣ್ಣ ಪುಟ್ಟ ಪೆಟ್ಟುಗಳು ಜಾಸ್ತಿ ಬೀಳ್ತಕ್ಕಂಥದ್ದು. ಕುಜ ರಾಹು ಚತುರ್ಥ ಭಾವದಲ್ಲಿದ್ದಾನೆ. ಬೈಕು ಅಥವಾ ಮನೆಯಲ್ಲೇ ಜಾರು ಬೀಳ್ತಕ್ಕಂಥದ್ದು ಇವೆಲ್ಲ ತೋರಿಸ್ತಾ ಇದೆ. ಆದಷ್ಟು ಕೂಡ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಾ ಬನ್ನಿ. ಆಗಿಂದಾಗೆ ಅರಿಶಿಣದ ಕೊಂಬನ್ನು ತೆಗೆದು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ರಾಯರ ಸನ್ನಿಧಾನವನ್ನು ವೃಶ್ಚಿಕ ರಾಶಿಯವರು ಭೇಟಿ ಮಾಡ್ತಾ ಬನ್ನಿ, ಸ್ವಲ್ಪ ಶುಭತ್ವ ಆಗುತ್ತೆ. ವ್ಯಾವಹಾರಿಕವಾಗಿ ನಾವು ಯೋಚನೆಗಳನ್ನು ಮಾಡಿದಾಗ ಬಂಡವಾಳವಿಲ್ಲದ ಕೆಲಸಗಳಲ್ಲಿ ಮಾತ್ರ ಹೆಚ್ಚಿನ ಪ್ರಶಸ್ತವಾಗ್ತದೆ. ಸ್ವಲ್ಪ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡಿ, ಇಂಟೆಲಿಜೆಂಟ್ ಆಗಿ ಕೆಲಸವನ್ನು ಮಾಡಿ, ಶುಭತ್ವಾಗುತ್ತೆ. ಧನುರಾಶಿಯ ಫಲಾಫಲ ಈ ವಾರದಲ್ಲಿ ಏನಾದರೂ ಶುಭತ್ವ ಇದೆಯಾ? ಧನುರಾಶಿಯವರಿಗೆ ಗುರು ವಕ್ರತ್ಯಾಗದಿಂದ ಖಂಡಿತವಾಗಿ ಶುಭತ್ವವಿದೆ. ತೃತೀಯಾದ ಭಾವ ಕನ್ಫ್ಯೂಸಿಂಗ್ ನೇಚರ್ನ ಬಿಡಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಕನ್ಫ್ಯೂಸಿಂಗ್ ನೇಚರು, ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಎಫರ್ಟು, ಸುಮ್ಮನೆ ಯಾರ ಮೇಲೆ ಕೂಗಾಡ್ತಕ್ಕಂಥದ್ದು. ಧನುರಾಶಿಯವರಿಗೆ ಇವೆಲ್ಲ ಸ್ವಭಾವತಃ ನಾನು ನೋಡ್ತಾ ಇದ್ದೇನೆ. ಈ ವಾರದಲ್ಲಿ ಸ್ವಲ್ಪ ಅದೇ ಥರ ಇರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ನಿಮ್ಮ ಕಮ್ಯುನಿಕೇಷನಲ್ಲಿ ಉತ್ತಮ ಪೊಟೆನ್ಷಿಯಾಲಿಟಿ ಇಟ್ಕೊಳ್ಳಿ. ಪ್ರಯಾಣಗಳಲ್ಲಿ ಸ್ವಲ್ಪ ವಿಳಂಬತೆ ಆಗ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ. ಯಾರು ಧನುರಾಶಿಯಲ್ಲಿರ್ತಕ್ಕಂಥವ್ರು ಇದ್ದೀರೋ ಸಾಧ್ಯವಾದಷ್ಟು ಕೂಡ ನೀವು ನೋಡಿ, ಅನ್ನೆಸೆಸರಿಯಾಗಿ ಒಬ್ಬರನ್ನ ನಂಬಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರಬಹುದು. ಅದೇ ರೀತಿಯಾಗಿ ಆ ನಂಬಿ ಹೋಗಿರ್ತಕ್ಕಂಥ ಸನ್ನಿವೇಶಗಳನ್ನ, ಮೋಸವಾದ ಸನ್ನಿವೇಶದಲ್ಲಿ ನಿಮಗೆ ಜ್ಞಾನೋದಯವಾಗ್ತಕ್ಕಂಥ ಕಾಲ ಕೂಡ ಧನುರಾಶಿಯವರಿಗೆ ಬರ್ತದೆ. ಚತುರ್ಥ ಭಾವ ಭೂಮಿಯ ವಿಚಾರದಲ್ಲಿ ಶನಿ ಇದ್ದಾನೆ. ಅದರ ಚತುರ್ಥ ಭಾವ ಮನೆಯ ವಿಚಾರದಲ್ಲಿ, ಅಲ್ಲೊಟ್ಟಿಗೆ ಶುಕ್ರರು ಕೂಡ ಇರತಕ್ಕಂಥ ಸನ್ನಿವೇಶ. 4-6 ಮನೆ ನಿರ್ಮಾಣ ಅಥವಾ
ಖರೀದಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು ಧನುರಾಶಿಯವರಿಗೆ ಬರುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಸಡ್ಡೆತನ ಕಂಡರೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಧನುರಾಶಿಯವರಿಗೆ. ಗುರುವಿನ ವಕ್ರತ್ಯಾಗದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಜ್ಞಾನೋದಯ ಕಾಲವಾಗ್ತಕ್ಕಂಥದ್ದು ಕೂಡ ಲಗ್ನಕ್ಕೆ ದೃಷ್ಟಿ ಬೀಳ್ತಕ್ಕಂಥ ಸನ್ನಿವೇಶ ಧನುರಾಶಿಯವರಿಗೆ ತೋರಿಸುತ್ತೆ. ಇಲ್ಲಿ 9ರ ಸ್ಥಾನ ಕೇತು ಇರೋದ್ರಿಂದ ಕೇತು ಮೂಲಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ 9 ಮೋಸವಾಗ್ತಕ್ಕಂಥದ್ದು ಹಿರಿಯರು ಅಥವಾ ಕೆಲವೊಂದು ನಂಬಿಕೆಗಳು ದ್ರೋಹ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗಾಗಿ ಸ್ವಲ್ಪ ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ಸರಳವಾಗಿ ನೀವೇ ತಿಳ್ಕೊಂಡಿರ್ತಕ್ಕಂಥದ್ದು ಸರಿ ಇದೆಯಾ ಅಂತಕ್ಕಂಥದ್ದನ್ನು ಯೋಚನೆ ಮಾಡೋದು ಬಹಳ ಮುಖ್ಯ. ಇದು ಅವಶ್ಯಕವಾಗಿ ಧನುರಾಶಿಯವ್ರಿಗೆ ಬೇಕು. ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಸರಿನೋ ತಪ್ಪೋ ಅಥವಾ ಅವರೇ ನನಗೆ ಈ ಥರ ಮಾಡಿದ್ರೋ ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ನೋಡಿ. ಬಟ್ ಧನುರಾಶಿ ಅಣ್ಣ ತಮ್ಮಂದರ ಸಹೋದರರ ವಿಚಾರದಲ್ಲಿ ದುಡುಕಿನ ನಿರ್ಧಾರಗಳು ನೀವು ತೊಗೊಂಡ್ರೆ ಖಂಡಿತವಾಗಿ ನಿಮಗೆ ನಷ್ಟ ಆಗ್ತಕ್ಕಂಥದ್ದು ಸತ್ಯ. ತೃತೀಯಾತ ಕುಜ ರಾಹು ಇದ್ದಾರೆ. ಜೊತೆಗೆ ತೃತೀಯ ಭಾವದಲ್ಲಿ 9ರ ಅಧಿಪತಿ ಆಗಿರ್ತಕ್ಕಂಥದ್ದು. ಒಂದು ರೀತಿಯಾಗಿ ಏನಾದರೂ ಸಿಬ್ಲಿಂಗ್ಸೋ ಮತ್ತೊಂದು ನೆರೆಹೊರೆಯರೋ ಸುಮ್ಮನೆ ಅನ್ನೆಸರಿಯಾಗಿ ಮಾತುಗಳಲ್ಲಿ ಹಿಡಿತ ಸಾಧಿಸ್ತಲೇ ಇದ್ದು ತಪ್ಪನ್ನು ಮಾಡ್ಕೋಬೇಡಿ. ಮಾತುಗಳ ಮೇಲೆ ಹಿಡಿತ ಸಾಧಿಸಿ ವ್ಯಾವಹಾರಿಕವಾಗಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಶುಭತ್ವ ಇರತಕ್ಕಂಥದ್ದು ತೋರಿಸ್ತದೆ ಧನುರಾಶಿಯವರಿಗೆ. ಆದಷ್ಟು ಕೂಡ ಗುರುವಿನ ನಾಮಸ್ಮರಣೆ ನಿಮಗೆ ಶುಭತ್ವ ಇರುತ್ತೆ. ಮಕರ ರಾಶಿಯವರ ಈ ವಾರದ ಫಲ ಹೇಗಿರತಕ್ಕಂಥದ್ದು ನೋಡಿ. ರಾಶಿ ಅಧಿಪತಿ ತೃತೀಯದಲ್ಲಿ ಶುಕ್ರನೊಟ್ಟಿಗಿದ್ದಾನೆ. ಸ್ವಲ್ಪ ಮಟ್ಟಿಗೆ ಶುಭತ್ವ, ಕೇವಲ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರ್ತದೆ. ಗುರುವಕ್ರತ್ಯಾಗವನ್ನು ಮಾಡುತ್ತೆ. ಧನಸ್ಥಾನದಲ್ಲಿ ರಾಹು ಕೂಡ ಸ್ಥಿತವಾಗಿದ್ದು, ಜೊತೆಗೆ ಇಲ್ಲಿ ಕುಜನಷ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು, ಲಾಭಾಧಿಪತಿ ಜೊತೆಲಿರ್ತಕ್ಕಂಥದ್ದು. ಕುಟುಂಬದ ವ್ಯಾಜ್ಯಗಳನ್ನು ತಪ್ಪಿಸಿ ಹೊರತುಪಡಿಸಿ ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಕೇವಲ ಪ್ರಯತ್ನದಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಸಹಿತವಾಗಿದೆ. ಯೋಗಾಧಿಪತಿ ಜೊತೆ ಶುಕ್ರ ಇರೋದ್ರಿಂದ ಖಂಡಿತವಾಗಿ ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಸಾತ್ವಿಕತೆ ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ ಕೇವಲ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಕೇತುವಿನ ಒಂದು ಸಣ್ಣ ಶಾಂತಿ, ಕೇವಲ ಅಂದರೆ ಬಿಳಿ ಎಳ್ಳನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಭಾನುವಾರಗಳಂದು ಈ ಕೆಲಸವನ್ನು ಮಾಡಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಕುಜನೊಟ್ಟಿಗೆ ರಾಹು ಇದ್ದಾನೆ, ಸ್ವಲ್ಪ ನೋಡ್ಕೊಳ್ಳಿ. ಅಂದರೆ ಅನ್ನೆಸರಿಯಾಗಿ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಮಕರ ರಾಶಿಯವರು, ಹಾಗೆ ಕುಟುಂಬದ ವಿಚಾರಗಳಲ್ಲಿ ವ್ಯಾಜ್ಯ ಮಾಡ್ಕೊಳ್ಳೋದಲ್ಲ ಇದ್ದರೆ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ವಾರ ಮಕರ ರಾಶಿಯವ್ರಿಗಾಗುತ್ತೆ. ಲಾಭ ಸ್ಥಾನಕ್ಕೂ ಕೂಡ ಲಾಭ ಇರ್ತಕ್ಕಂಥದ್ದು ಕೂಡ ನಿಮಗೆ ನಾವು ನೋಡ್ಬೋದು. ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವೊಂದು ನಷ್ಟಗಳನ್ನು ಅನುಭವಿಸ್ತೀರ. ತದನಂತರ ಶುಭತ್ವ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಸಾಧ್ಯವಾದಷ್ಟು ಕೂಡ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚಿನ ಶುಭತ್ವಕ್ಕೋಸ್ಕರ ದುರ್ಗಾರಾಧನೆಯನ್ನು ಮಾಡ್ತಾ ಬನ್ನಿ, ಶುಭ ಆಗ್ತದೆ. ಹಾಗೆ ಕುಂಭರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಕುಂಭರಾಶಿಯವ್ರಿಗೆ ಚಂದ್ರ 9, 10, 11, 12ರ ಸ್ಥಾನದಲ್ಲಿ ಕೊನೆಯಲ್ಲಿ ಬರುತ್ತೆ. ಬಟ್ ಒನ್ ಥಿಂಗ್, ಕುಂಭರಾಶಿಯಲ್ಲಿ ಗ್ರಹಗಳು ಜಾಸ್ತಿ ಇದ್ದಾವೆ. ಕುಜ ಕುಂಭರಾಶಿಯಲ್ಲಿದ್ದಾನೆ, ರಾಹು ಕುಂಭರಾಶಿಯಲ್ಲಿದ್ದಾನೆ, ರಾಹು ಮತ್ತು ಕುಂಭರಾಶಿಯಲ್ಲಿದ್ದಾನೆ. ಪಂಚಮ ಅಧಿಪತಿ ಷಷ್ಠಾಧಿಪತಿ ಅಂದರೆ ಲಗ್ನದಲ್ಲಿ, ಸಪ್ತಮ ಸ್ಥಾನದ ಅಧಿಪತಿ ಲಗ್ನದಲ್ಲಿ. ಕುಂಭರಾಶಿಯವರು ಕೆಲವೊಂದು ಎಚ್ಚರಿಕೆಗಳನ್ನು ವಹಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ನಿಮ್ಮ ಸಂಗಾತಿಯವರು ಅನುಮಾನ ದೃಷ್ಟಿಯಿಂದ ನೋಡ್ಬೋದು, ಅಥವಾ ಎದುರಾಳಿಗಳ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಗೊಂದಲಕ್ಕೊಳಗಾಗ್ಬೋದು. ಇವೆಲ್ಲ ವಿಚಾರಗಳು ತೋರಿಸುತ್ತೆ. ಬಟ್ ಕುಂಭರಾಶಿ ಧನಸ್ಥಾನದಲ್ಲಿ ಶುಕ್ರ, ಹಾಗೆ ಧನಸ್ಥಾನದಲ್ಲಿ ಶನಿ ಇದ್ದಾನೆ. ಇದೊಂದು ಅವಕಾಶಗಳನ್ನು ಕೊಡ್ತಕ್ಕಂಥದ್ದು. ಸ್ವಲ್ಪ ಹಣಕಾಸು ಏರುಪೇರಾಗ್ತಕ್ಕಂಥದ್ದು ಸಾಧ್ಯತೆಯನ್ನು ತೋರಿಸಿದ್ರು ಮುಂದಿನ ಈ ವಾರದಲ್ಲಿ ಬರ್ತಕ್ಕಂಥ ಅಭಿವೃದ್ಧಿ, ಗುರು ವಕ್ರತ್ಯಾಗವನ್ನು ಮಾಡುತ್ತೆ, ಲಗ್ನವನ್ನು ದೃಷ್ಟಿ ಮಾಡುತ್ತೆ. ಖಂಡಿತವಾಗಿ ಒಳ್ಳೆಯ ನಾಲೆಡ್ಜಿಂದ ಇನ್ನಷ್ಟು ಅಭಿವೃದ್ಧಿಯನ್ನು ತಗೊಳ್ತಕ್ಕಂಥದ್ದು ಕುಂಭರಾಶಿಯಲ್ಲಿದೆ. ಸಾಧ್ಯವಾದಷ್ಟು ಕುಂಭರಾಶಿಯವರಿಗೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಸುಮ್ಮನೆ ಅನ್ನೆಸರಿಯಾಗಿ ಯಾವುದೇ ವಿಚಾರಗಳಿಗೆ ಕೈ ಹಾಕಬೇಡಿ. ಹಾಗೆ ನೀವು ಏನೇ ಮಾತಾಡಿದ್ರೂ ಕೂಡ ಬೇರೆಯವರು ನಿಮ್ಮ ಬಗ್ಗೆ ತಪ್ಪು ತಿಳಿತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ಈಗ ಆಲ್ರೆಡಿ ಇದೆ. ಇನ್ನಷ್ಟು ಕೂಡ ಅದೇ ಥರ ಇರ್ತಕ್ಕಂಥದ್ದು ಇರೋದ್ರಿಂದ ನೀವೇ ಸಮಾಧಾನವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ವ್ಯಾವಹಾರಿಕವಾಗಿ ಸ್ವಲ್ಪ ಲಾಭ ಇರ್ತಕ್ಕಂಥ ವಾರವಾಗ್ತದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಶುಭತ್ವ. ಇನ್ನು ಸಾಲ ಬಾಧೆ ಸ್ವಲ್ಪ ಮಟ್ಟಿಗೆ ಕಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ. ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರು ಸರಿಯಾಗಿ ನೋಡ್ಕೋಬೇಕಾಗ್ತದೆ. ಇಲ್ಲಾಂದರೆ ಸಣ್ಣಪುಟ್ಟ ಖರ್ಚುಗಳ ಜಾಸ್ತಿ ಆಗ್ತಕ್ಕಂಥದ್ದು ಸಹಿತವಾಗಿದೆ. ಸಪ್ತಮಾತ್ ಕೇತು ಸ್ವಲ್ಪ ಮಟ್ಟಿಗೆ ಮೂಲಾ ನಕ್ಷತ್ರದಲ್ಲಿ ಹಾದು ಹೋಗ್ಬೇಕಾದ್ರೆ ವ್ಯಾವಹಾರಿಕವಾಗಿ ಆಗ್ತದೆ. ಅದರ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಕುಂಭರಾಶಿಯವರು ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ.
ಹಾಗೂ ಆಗಿಂದಾಗೆ ದುರ್ಗಾ ದೇವತೆಯ ದೇವಸ್ಥಾನವನ್ನು ಭೇಟಿ ಮಾಡಿ ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳನ್ನು, ಶ್ರೀ ಸೂಕ್ತ ಪಠಣೆಯನ್ನು ಮಾಡ್ತಾ ಬನ್ನಿ. ಕುಂಭರಾಶಿಯವ್ರಿಗೆ ಸ್ವಲ್ಪ ಶುಭತ್ವಾಗುತ್ತೆ. ಯಾರೊಟ್ಟಿಗೂ ವೈರತ್ವವನ್ನು ಕಟ್ಕೋಬೇಡಿ ಕುಂಭರಾಶಿಯವರು. ಸಾಧ್ಯವಾದಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಿ ಸಮಾಧಾನದಿಂದ ವರ್ತನೆಯನ್ನು ಮಾಡಿ, ಖಂಡಿತವಾಗಿ ಶುಭವಾಗ್ತದೆ. ಮೀನರಾಶಿಯವರ ಈ ವಾರದ ಫಲ ನೋಡಿ. ಶುಕ್ರ ಲಗ್ನದಲ್ಲಿದ್ದಾನೆ, ಶನಿ ಲಗ್ನದಲ್ಲಿದ್ದಾನೆ, ಕುಜ ರಾಹು 12ರ ಸ್ಥಾನ, ರಾಹು ಬುಧ ಸೂರ್ಯ ಬುಧ 12ರ ಸ್ಥಾನ, ಚತುರ್ಥಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ, ಷಷ್ಠಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ, ಸಪ್ತಮಾಧಿಪತಿ 12ರ ಸ್ಥಾನ. ನಷ್ಟದ ಕಾಲ. ಸ್ವಲ್ಪ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಆಧ್ಯಾತ್ಮಿಕವಾಗಿ ಯೋಚನೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೇನಾದರೂ ಫಾರಿನ್ ಹೋಗ್ತಕ್ಕಂಥ ಕೆಲಸಗಳು ಅಥವಾ ಬೇರೆ ರಾಜ್ಯ, ಬೇರೆ ಇದು ಕಡೆ ಹೋಗ್ತಕ್ಕಂಥವ್ರಿಗೆ ಭಾಳ ವಿಶೇಷ. ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ವಿಶೇಷವಾಗಿರ್ತದೆ. ಸ್ವಲ್ಪ ಲಗ್ನದಲ್ಲಿ ಶುಕ್ರ ಉಚ್ಚನಾಗಿದ್ದಾನೆ. ಅನ್ನೆಸಸರಿಯಾಗಿ ನಿಮಗೆ ಶುಭವಿದ್ದರೂ ಸಹಿತ ನೀವೇ ಅಶುಭವನ್ನು ಮಾಡ್ತಕ್ಕಂಥದ್ದು, ಗೊಂದಲಕ್ಕೊಳಗಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು, ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಸಹಿತವಾಗಿ ಮೀನರಾಶಿಯವ್ರಿಗೆ ಬರುತ್ತೆ. ಈ ಮೀನರಾಶಿಯವರು ಸಾಧ್ಯವಾದಷ್ಟು ಕುಜ ರಾಹು 12ರ ಸ್ಥಾನ, ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಪ್ರತಿ ದಿವಸ ಭಾಳ ಶುಭತ್ವವನ್ನು ಕೊಡುತ್ತೆ. ಇದರಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ಲಾಭ ನಷ್ಟಗಳು ಎರಡೂ ಕೂಡ ಮೀನರಾಶಿಯವರಿಗೆ ಇರ್ತಕ್ಕಂಥದ್ದು. ಹೆಚ್ಚಿನ ಪರದಾಗಿ ಲಾಭಕ್ಕಿಂತ ನಷ್ಟಗಳು ಜಾಸ್ತಿ ಇರ್ತಕ್ಕಂಥದ್ದು ಸಾಧ್ಯತೆ. 2ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಇದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. 3 ಮತ್ತು 8 ಗೊಂದಲಕ್ಕೊಳಗಾಗಬೇಡಿ. ಯಾರು ಶುಕ್ರ ತೃತೀಯಾಧಿಪತಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ, ಅಂದರೆ ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಇರುತ್ತೆ. ಸಾಧ್ಯವಾದಷ್ಟು ಸಾತ್ವಿಕವಾಗಿ ನಾವು ಆಲೋಚನೆಗಳನ್ನು ಮಾಡಿದಾಗ ಮೀನರಾಶಿಯವರಿಗೆ ಖಂಡಿತವಾಗಿ ಶುಭ ಇರುತ್ತೆ. ಯಾರೊಟ್ಟಿಗೂ ವ್ಯಾಜ್ಯಗಳು ಬೇಡ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು ಇರುತ್ತೆ. ಹಾಗಾಗಿ ಹನುಮಾನ್ ಚಾಲೀಸ ಅವಶ್ಯಕವಾಗಿ ಪಠಣೆಯನ್ನು ಮಾಡ್ತಾ ಬನ್ನಿ, ಶುಭತ್ವಾಗುತ್ತೆ. ಇಷ್ಟು ಈ ವಾರದ ಭವಿಷ್ಯ. ಖಂಡಿತ ಸ್ನೇಹಿತರೆ, ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಖಂಡಿತವಾಗಿ ಅನೇಕ ಯಂತ್ರ ಮಂತ್ರಗಳು ಜೊತೆಗೆ ನಿಮಗೆ ಕ್ರಿಸ್ಟಲ್ಸ್ ಕೂಡ ಅನೇಕ ಜೆನ್ಯೂನ್ ಕ್ವಾಲಿಟಿ ಆಗಿರ್ತಕ್ಕಂಥ ಕ್ರಿಸ್ಟಲ್ಸು, ಸ್ಟೋನ್ಸು, ರುದ್ರಾಕ್ಷಿ ಎಲ್ಲವೂ ಕೂಡ ನಮ್ಮ ಚಾನಲ್ನಲ್ಲಿ ಲಭ್ಯವಾಗ್ತದೆ. ಖಂಡಿತ ನಿಮಗೆ ಬೇಕಾದ್ರಲ್ಲಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಶುಭವಾಗಿ.